ನಮಸ್ಕಾರ. ಕೆಲವೇ ವಾರಗಳ ಹಿಂದೆ ಭಾರತವನ್ನೇ ಟೀಕಿಸುತ್ತಿದ್ದ ಅಮೆರಿಕ ಇದ್ದಕ್ಕಿದ್ದಂತೆ ಫ್ರೆಂಡ್ಶಿಪ್ ಅಂತ ಮಾತಾಡಕ್ ಶುರು ಮಾಡ್ತು. ಅಷ್ಟೇ ಅಲ್ಲ, ತಮ್ಮ ಅಧ್ಯಕ್ಷರನ್ನೇ ಭಾರತಕ್ಕೆ ಕಳಿಸ್ತೀವಿ ಅಂತಾನೂ ಘೋಷಣೆ ಮಾಡ್ಬಿಡ್ತು. ಇದನ್ನು ಕೇಳಿ ಇಡೀ ಅಂತಾರಾಷ್ಟ್ರೀಯ ರಾಜಕೀಯದಲ್ಲೇ ಒಂದು ರೀತಿ ಸಂಚಲನ. ಎಲ್ಲರಿಗೂ ಇದೊಂದು ಹೊಸ ಸ್ನೇಹದ ಶುರುವಿನಾಗೆ ಕಾಣ್ತಾ ಇತ್ತು. ಆದರೆ ತೆರೆಮರೆಯಲ್ಲಿ ಬೇರೆಯೇ ಒಂದು ಆಟ ನಡೀತಾ ಇತ್ತು. ಹಾಗಾದ್ರೆ ಏನಿದು ಅನಿರೀಕ್ಷಿತ ತಿರುವು? ಇದರ ಹಿಂದಿನ ರಹಸ್ಯವಾದ್ರೂ ಏನು? ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹಾಗಾದ್ರೆ ಯಾಕಿಷ್ಟು ದಿಢೀರಂತ ಒಂದು ರಾಜತಾಂತ್ರಿಕ ಯೂಟರ್ನ್? ಇದು ನಿಜವಾಗ್ಲೂ ಸ್ನೇಹದ ಸಂಕೇತನಾ ಅಥವಾ ತೆರೆಮರೆಯಲ್ಲಿ ಹೆಣೆದ ಒಂದು ಡಬಲ್ ಗೇಮ್ ತಂತ್ರನಾ? ಈ ವರದಿಯನ್ನ ನೋಡಿದ್ರೆ ಈ ಘೋಷಣೆಯ ಹಿಂದಿನ ಅಸಲಿ ಕತೆ ಈಗ ತಾನೇ ಹೊರಬರ್ತಾ ಇದೆ ಅನ್ಸುತ್ತೆ. ಸರಿ, ಮೊದಲು ಈ ಅನಿರೀಕ್ಷಿತ ತಿರುವು ಹೇಗೆ ಬಂತು ಅಂತ ನೋಡೋಣ. ಅಂದ್ರೆ ಕಠಿಣ ಮಾತುಕತೆಯಿಂದ ಶುರುವಾಗಿ ಏಕ್ದಮ್ ಸರ್ಪ್ರೈಸ್ ವಿಸಿಟ್ವರೆಗೆ ಈ ಕಥೆ ಹೇಗೆ ಬಂತು ಅಂತ. ಇದು ನಿಜಕ್ಕೂ ಇಡೀ ಜಗತ್ತನ್ನೇ ಒಮ್ಮೆ ಶಾಕ್ ಮಾಡಿತ್ತು. ಅಂದ್ರೆ ನೋಡಿ, ಕೆಲವೇ ವಾರಗಳ ಹಿಂದೆ ಭಾರತದ ಮೇಲೆ ಪ್ರೆಷರ್ ಹಾಕೋ ಮಾತಾಡ್ತಿದ್ದ ಅಮೆರಿಕ ಇದ್ದಕ್ಕಿದ್ದ ಹಾಗೆ ಸ್ನೇಹ, ದೋಸ್ತಿ ಅಂತ ಮಾತಾಡಕ್ ಶುರು ಮಾಡ್ತು. ಅಷ್ಟೇ ಅಲ್ಲ, ಅವರ ಅಧ್ಯಕ್ಷರೇ ಭಾರತಕ್ಕೆ ಬರ್ತಾರೆ ಅಂತಾನೂ ಅನೌನ್ಸ್ ಮಾಡಿಬಿಡ್ತು. ಇದು ಎಲ್ಲರಿಗೂ ಒಂದು ಕ್ಷಣ ಶಾಕ್ ಕೊಟ್ಟಿತ್ತು. ಯಾಕಪ್ಪ ಈ ದಿಢೀರ್ ಬದಲಾವಣೆ ಅಂತ ಇಡೀ ಜಗತ್ತೇ ತಲೆ ಕೆಡಿಸ್ಕೊಂಡಿತ್ತು. ಸಹಜವಾಗಿಯೇ ಈ ಭೇಟಿಯ ಘೋಷಣೆಯನ್ನ ಭಾರತಕ್ಕೆ ಸಿಕ್ಕ ಒಂದು ದೊಡ್ಡ ರಾಜತಾಂತ್ರಿಕ ಗೆಲುವು ಅಂತಾನೆ ಎಲ್ಲರೂ ಅಂದ್ಕೊಂಡ್ರು. ಈ ವರದಿ ಹೇಳೋ ಪ್ರಕಾರ ಇನ್ಮುಂದೆ ಸುಂಕಗಳು ಇರಲ್ಲ, ಹೊಸ ವ್ಯಾಪಾರ ಒಪ್ಪಂದಗಳು ಆಗುತ್ತೆ, ಭಾರತಕ್ಕೆ ಒಂದು ದೊಡ್ಡ ಸ್ಟ್ರಾಟಜಿಕ್ ರೋಲ್ ಸಿಗುತ್ತೆ, ಈ ತರಹದ ನಿರೀಕ್ಷೆಗಳೆಲ್ಲ ಜಾಸ್ತಿಯಾಗಿದ್ವು. ಅಮೆರಿಕ ಭಾರತ ಸ್ನೇಹದ ಒಂದು ಹೊಸ ಯುಗವೇ ಶುರುವಾಯಿತು ಅಂತ ಜಗತ್ತು ನಂಬಿತ್ತು. ಆದರೆ ತೆರೆಮರೆಯಲ್ಲಿ ನಡೀತಿದ್ದ ಕಥೆನೇ ಬೇರೆ ಇತ್ತು. ಒಂದು ಸೀಕ್ರೆಟ್ ಮೀಟಿಂಗ್ನ ವಿಷಯ ಲೀಕ್ ಆದಾಗ ಅಸಲಿ ಕಥೆ ಏನು ಅನ್ನೋದು ಇಡೀ ಜಗತ್ತಿನ ಮುಂದೆ ಬಯಲಾಯಿತು. ಈತ ಭಾರತದಲ್ಲಿ ಅಧ್ಯಕ್ಷನ ಭೇಟಿಗೆ ಭರ್ಜರಿ ಸಿದ್ಧತೆ ನಡೀತಾ ಇತ್ತು. ಅದೇ ಸಮಯಕ್ಕೆ ಅತ್ತ ಅಮೆರಿಕಾದಲ್ಲಿ ನಡೆದಿದ್ದ ಒಂದು ರಹಸ್ಯ ಸಭೆಯ ಡೀಟೇಲ್ಸ್ ಲೀಕ್ ಆಗ್ಬಿಡ್ತು. ಅಷ್ಟೇ, ಆ ಒಂದೇ ಒಂದು ಲೀಕ್ ಇಡೀ ರಾಜತಾಂತ್ರಿಕ ಸಂಬಂಧವನ್ನೇ ಅಲ್ಲಾಡಿಸಿಬಿಡ್ತು. ಅಮೆರಿಕದ ರೈತರ ಜೊತೆಗಿನ ಆ ಸಭೆಯಲ್ಲಿ ಭಾರತ, ಚೀನಾದಂಥ ದೇಶಗಳು ನಮ್ಮ ಮಾರುಕಟ್ಟೆಯನ್ನ ಹಾಳು ಮಾಡ್ತಾಯಿವೆ ಅನ್ನೋ ಮಾತು ಬಂದಾಗ ಅಧ್ಯಕ್ಷರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಅಂತ ಹೇಳಲಾಗುತ್ತೆ. ವರದಿ ಪ್ರಕಾರ ಅವರು, ಭಾರತ ನಮ್ಮ ಮಾರುಕಟ್ಟೆನ ಕಬ್ಜಾ ಮಾಡ್ತಾ ಇದೆ, ಇದನ್ನು ತಡೆಯೋಕೆ ಹೊಸ ಟ್ಯಾರಿಫ್ಸ್ ಹಾಕಲೇಬೇಕು ಅಂತ ಹೇಳಿದ್ರಂತೆ. ಈ ಮಾತುಗಳು ಜಗತ್ತಿನ ಮುಂದೆ ಹೇಳ್ತಿದ್ದ ಸ್ನೇಹದ ಮಾತುಗಳಿಗೆ ಸಂಪೂರ್ಣ ಕಂಪ್ಲೀಟ್ ಆಗಿ ಉಲ್ಟಾ ಆಗಿತ್ತು. ಹಾಗಾದ್ರೆ ಈ ವರದಿ ಹೇಳ್ತಿರೋ ಡಬಲ್ ಗೇಮ್ ಅಂದ್ರೆ ಏನಪ್ಪಾ? ಸಿಂಪಲ್, ಜಗತ್ತಿನ ಮುಂದೆ ಸ್ನೇಹದ ನಾಟಕ ಆಡೋದು, ಆದರೆ ತೆರೆಮರೆಯಲ್ಲಿ ಅದೇ ದೇಶದ ಮೇಲೆ ಆರ್ಥಿಕವಾಗಿ ಪ್ರೆಷರ್ ಹಾಕೋದು. ಇದೇ ತಂತ್ರವನ್ನೇ ಇಲ್ಲಿ ಬಳಸಲಾಗ್ತಾ ಇತ್ತು ಅನ್ನೋದು ಈ ವರದಿಯ ಗಂಭೀರ ಆರೋಪ. ಸರಿ, ಈ ಸೀಕ್ರೆಟ್ ಮೀಟಿಂಗ್ನ ವಿಷಯ ಲೀಕ್ ಆದ ತಕ್ಷಣ ಭಾರತ ಸುಮ್ಮನೆ ಕೂರ್ಲಿಲ್ಲ, ತುಂಬಾನೇ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿತು. ಎಷ್ಟದ ಮಟ್ಟಿಗೆ ಅಂದ್ರೆ ಎಲ್ಲರೂ ಕಾಯ್ತಾ ಇದ್ದ ಆ ಹೈ ಪ್ರೊಫೈಲ್ ವಿಸಿಟ್ ಕ್ಯಾನ್ಸಲ್ ಆಗೋ ಹಂತಕ್ಕೆ ಬಂದು ನಿಂತುಬಿಡ್ತು. ಈ ಇಡೀ ಘಟನೆಯಿಂದ ಭಾರತ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂತು. ವರದಿ ಹೇಳೋ ಪ್ರಕಾರ ಇದು ಬರೀ ವ್ಯಾಪಾರದ ವಿಷಯವಾಗಿ ಉಳಿದಿರಲಿಲ್ಲ, ಬದಲಿಗೆ ಇದು ರಾಷ್ಟ್ರೀಯ ಗೌರವದ ಪ್ರಶ್ನೆಯಾಗಿತ್ತು. ಅಮೆರಿಕದ ಈ ಡಬಲ್ ಸ್ಟ್ಯಾಂಡರ್ಡನ್ನು, ಈ ದ್ವಂದ್ವ ನೀತಿಯನ್ನ ಸಹಿಸೋಕೆ ಸಾಧ್ಯನೇ ಇಲ್ಲ ಅಂತ ಭಾರತ ಖಡಾಖಂಡಿತವಾಗಿ ಹೇಳ್ಬಿಡ್ತು. ನೋಡಿ, ಇದೇ ದ್ವಂದ್ವ ನೀತಿಯೇ ಇಲ್ಲಿನ ಇಂಟ್ರೆಸ್ಟಿಂಗ್ ಪಾಯಿಂಟ್. ಒಂದ್ ಕಡೆ ಜಗತ್ತಿನ ಮುಂದೆ ಫ್ರೆಂಡ್ಶಿಪ್, ಟ್ಯಾರಿಫ್ಸ್ ತೆಗೆದುಹಾಕ್ತೀವಿ, ನಾವು ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಅಂತ ಭರವಸೆ ಕೊಡೋದು. ಇನ್ನೊಂದು ಕಡೆ ತೆರೆಮರೆಯಲ್ಲಿ ಅದೇ ಮಾರ್ಕೆಟ್ ಮೇಲೆ ಪ್ರೆಷರ್ ಹಾಕೋದು, ಹೊಸ ಟ್ಯಾರಿಫ್ಸ್ ಹೇರೋಕೆ ಪ್ಲಾನ್ ಮಾಡೋದು, ಆರ್ಥಿಕವಾಗಿ ಸಂಘರ್ಷಕ್ಕೆ ಇಳಿಯೋದು. ವರದಿ ಪ್ರಕಾರ ಇದೇ ನೋಡಿ ಅಸಲಿ ಡಬಲ್ ಗೇಮ್. ಪರಿಸ್ಥಿತಿ ಎಷ್ಟು ಫಾಸ್ಟಾಗಿ ಕೈಮೀರಿ ಹೋಯಿತು ಅನ್ನೋದಕ್ಕೆ ಈ ಟೈಮ್ಲೈನ್ ನೋಡಿ. ಮೊದಲನೇ ದಿನ ಭೇಟಿಯ ಘೋಷಣೆಯ ಸಂಭ್ರಮ. 5ನೇ ದಿನಕ್ಕೆ ಬರ್ತಿದ್ದ ಹಾಗೆ ಸೀಕ್ರೆಟ್ ಮೀಟಿಂಗ್ ಡೀಟೇಲ್ಸ್ ಲೀಕ್ ಆಗುತ್ತೆ. 6ನೇ ದಿನ ಭಾರತ ಒಂದು ವಾರ್ನಿಂಗ್ ಕೊಡುತ್ತೆ, ಈ ವಿಸಿಟ್ ಬಗ್ಗೆ ನಾವು ಮತ್ತೆ ಯೋಚನೆ ಮಾಡಬೇಕಾಗತ್ತೆ ಅಂತ. 7ನೇ ದಿನದ ಹೊತ್ತಿಗೆ ಇಡೀ ಭೇಟಿನೇ ನಡೀತೋ ಇಲ್ವೋ ಅನ್ನೋ ಸ್ಥಿತಿಗೆ ಬಂದು ನಿಂತಿತ್ತು. ಈ ಕ್ರೈಸಿಸ್ ನಡೀತಾ ಇರುವಾಗಲೇ ಗ್ಲೋಬಲ್ ಪಾಲಿಟಿಕ್ಸ್ನ ಇಡೀ ಈಕ್ವೇಷನನ್ನೇ ಬದಲಿಸೋದರದ ಒಂದು ಡೆವಲಪ್ಮೆಂಟ್ ಆಯಿತು. ಭಾರತಕ್ಕೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಕಡೆಯಿಂದ ಸಪೋರ್ಟ್ ಸಿಕ್ತು. ಅದು ಯಾರಿಂದ ಗೊತ್ತಾ? ಚೀನಾದಿಂದ. ಎಲ್ರಿಗೂ ಆಶ್ಚರ್ಯ ಆಗೋ ಹಾಗೆ ಈ ವಿವಾದದಲ್ಲಿ ಚೀನಾ ಓಪನ್ ಆಗಿ ಭಾರತವನ್ನ ಸಪೋರ್ಟ್ ಮಾಡ್ತು. ಸಾಮಾನ್ಯವಾಗಿ ಬಾರ್ಡರ್ ವಿಷಯದಲ್ಲಿ ಸದಾ ಕಿತ್ತಾಡೋ ಚೀನಾ ಈ ಸಲ ಅಮೆರಿಕದ ವಿರುದ್ಧ ಭಾರತದ ಪರ ನಿಂತಿದ್ದು ನೋಡಿ ಇಡೀ ಜಗತ್ತಿನ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ಗೆ ಶಾಕ್ ಆಗಿತ್ತು. ಈ ವರದಿ ಪ್ರಕಾರ ಚೀನಾ ಸುಮ್ಮನೆ ಸಪೋರ್ಟ್ ಮಾಡಲಿಲ್ಲ, ಒಂದು ಕ್ಲಿಯರ್ ವಾರ್ನಿಂಗ್ ಕೂಡ ಕೊಡ್ತು. ಭಾರತ ಮತ್ತು ಚೀನಾ ಒಂದಾದರೆ ಜಗತ್ತಿನ ಒಟ್ಟು ರಫ್ತಿನಲ್ಲಿ 60% ನಮ್ಮ ಕಂಟ್ರೋಲ್ಗೆ ಬರುತ್ತೆ, ಇದು ಅಮೆರಿಕದ ಸಪ್ಲೈ ಚೈನನ್ನೇ ಸ್ತಬ್ಧಗೊಳಿಸ್ಬೋದು ಅಂತ ಹೇಳ್ಬಿಡ್ತು.
ಇದು ಬರೀ ಮಾತಿನ ಬೆದರಿಕೆ ಆಗಿರಲಿಲ್ಲ, ಬದಲಿಗೆ ಒಂದು ಸೀರಿಯಸ್ ಎಕನಾಮಿಕ್ ವಾರ್ನಿಂಗ್ ಆಗಿತ್ತು. ಹಾಗಾದ್ರೆ ಭಾರತದ ಅಸಲಿ ಶಕ್ತಿ ಇರೋದು ಎಲ್ಲಿ? ಈ ವರದಿ ಪ್ರಕಾರ ಭಾರತ ಬರೀ ಅಕ್ಕಿ ಮಾತ್ರವಲ್ಲ, ಫಾರ್ಮಸ್ಯೂಟಿಕಲ್ಸ್ ಅಂದರೆ ಔಷಧಿಗಳು, ಸಂಸ್ಕರಿಸಿದ ತೈಲ, ಟೆಕ್ಸ್ಟೈಲ್ಸ್, ಮಸಾಲೆ ಪದಾರ್ಥಗಳು, ಹೀಗೆ ಹಲವಾರು ಆಹಾರ ಪದಾರ್ಥಗಳನ್ನು ರಫ್ತು ಮಾಡುವ ದೊಡ್ಡ ದೇಶ. ಅಂದರೆ ಗ್ಲೋಬಲ್ ಸಪ್ಲೈ ಚೈನ್ನಲ್ಲಿ ಭಾರತದ ಪಾತ್ರ ತುಂಬಾನೇ ಮುಖ್ಯ. ಈ ಶಕ್ತಿಯನ್ನ ಅಮೆರಿಕ ಅಷ್ಟು ಸುಲಭವಾಗಿ ಕಡೆಗಣಿಸೋ ಹಾಗೆ ಇರಲಿಲ್ಲ. ಕೊನೆಗೆ ಈ ಇಡೀ ಘಟನೆ ಒಂದು ಹೊಸ ಭಾರತದ ನಿಲುವನ್ನ ಜಗತ್ತಿನ ಮುಂದೆ ಇಟ್ಟಿದೆ. ಯಾವುದೇ ಒತ್ತಡಕ್ಕೆ ನಾವು ಬಗ್ಗಲ್ಲ, ಮಣಿಯಲ್ಲ ಅನ್ನೋ ಒಂದು ಸೂಪರ್ ಪವರ್ ಆಗಿ ಭಾರತ ಹೊರಹೊಮ್ಮುತ್ತಿದೆ ಅನ್ನೋ ಸ್ಟ್ರಾಂಗ್ ಮೆಸೇಜ್ ಇದಾಗಿತ್ತು. ಹಾಗಾದ್ರೆ ಈಗಿನ ಪರಿಸ್ಥಿತಿ ಏನು? ಸ್ಟ್ಯಾಂಡ್ ಆಫ್ ಹೇಗಿದೆ ನೋಡಿ. 1, ಅಮೆರಿಕ ತನ್ನ ಪಾಲಿಸಿ ಏನು ಅಂತ ಪಬ್ಲಿಕ್ ಆಗಿ ಕ್ಲಿಯರ್ ಮಾಡಬೇಕು, ಇದು ಭಾರತದ ಡಿಮ್ಯಾಂಡ್. 2, ಅಮೆರಿಕದ ಮುಂದಿರೋ ದೊಡ್ಡ ಪ್ರಶ್ನೆ, ತಾನು ಆಡಿದ ಮಾತಿನಿಂದ ಹಿಂದೆ ಸರಿಬೇಕಾ ಅಥವಾ ಭಾರತದಂಥ ಒಂದು ದೊಡ್ಡ ಪಾರ್ಟ್ನರ್ನೇ ಕಳ್ಕೋಬೇಕಾ? ಇನ್ನು 3ನೇದಾಗಿ, ಈ ಇಡೀ ಬಿಕ್ಕಟ್ಟು ಗ್ಲೋಬಲ್ ಪವರ್ ಬ್ಯಾಲೆನ್ಸನ್ನೇ ಚೇಂಜ್ ಮಾಡೋ ಸಾಧ್ಯತೆ ಇದೆ. ಈ ವರದಿ ನಮ್ಮ ಮುಂದೆ ಕೆಲವು ದೊಡ್ಡ ಪ್ರಶ್ನೆಗಳನ್ನು ಇಡ್ತಾ ಇದೆ. ಕೊನೆಗೆ ಏನಾಗ್ಬೋದು? ಅಧ್ಯಕ್ಷರ ಭೇಟಿ ಕ್ಯಾನ್ಸಲ್ ಆಗತ್ತಾ? ಅಮೆರಿಕ ತನ್ನ ಪಾಲಿಸಿಯನ್ನ ಬದಲಾಯಿಸ್ಕೊಳ್ತಾ? ಇದಕ್ಕಿಂತಲೂ ಒಂದು ದೊಡ್ಡ ಪ್ರಶ್ನೆ ಇದೆ. ಭಾರತ ಒಂದು ಪ್ರೈಮರಿ ಪ್ಲೇಯರ್ ಆಗಿ, ಪ್ರಮುಖ ಆಟಗಾರನಾಗಿ ಹೊರಹೊಮ್ಮುತ್ತಿರೋ ಒಂದು ಹೊಸ ವರ್ಲ್ಡ್ ಆರ್ಡರನ್ನ ನಾವು ನೋಡ್ತಾ ಇದ್ದೀವ. ಅಮೆರಿಕದಂತಹ ಸೂಪರ್ ಪವರ್ಗೆ ನೇರವಾಗಿ ಚಾಲೆಂಜ್ ಮಾಡೋ ಮಟ್ಟಿಗೆ ಭಾರತ ನಿಜವಾಗ್ಲೂ ಬೆಳೆದಿದೆಯಾ? ಕೊನೆಯದಾಗಿ ಈ ಮೂಲದ ವರದಿ ಹೇಳೋ ಒಂದೇ ಮಾತಿದೆ, ಜಗತ್ತು ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಇದು ಹೊಸ ಭಾರತ, ಇದು ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ. ಸೊ ಈ ಘಟನೆ ಕೇವಲ ಒಂದು ರಾಜತಾಂತ್ರಿಕ ಬಿಕ್ಕಟ್ಟು ಅಲ್ಲ, ಬದಲಿಗೆ ಬದಲಾಗ್ತಾ ಇರೋ ಈ ಗ್ಲೋಬಲ್ ಪವರ್ ಬ್ಯಾಲೆನ್ಸ್ನಲ್ಲಿ ಭಾರತದ ಶಕ್ತಿ ಹೇಗೆ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಂಕೇತ. ಈಗ ನಿರ್ಧಾರ ಅಮೆರಿಕದ ಕೈಯಲ್ಲಿದೆ.